ಮಾಡ್ತಿದ್ಯಮ್ಮ? ನಾನು ಗರಿಗರಿಯಾದ ಮಸಾಲೆ ದೋಸೆ ಹಾಕ್ತಿದ್ದೀನಿ. ಆಲೂಗೆಡ್ಡೆ ಪಲ್ಯ. ದೋಸೆಗೇನು? ಆಲೂಗೆಡ್ಡೆ ಪಲ್ಯ ಅದು ರೆಡಿ ಮಾಡ್ಬಿಟ್ಟಿದ್ಯಾ? ರೆಡಿಯಾಗಿದೆ. ಮಧ್ಯಾಹ್ನ ಸ್ಪೆಷಲ್ ಏನು? ಸ್ಪೆಷಲ್ ಮಟನ್ ಸಾರು, ಚಿಕನ್ ಗ್ರೇವಿ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಬರೀ ಡೌಗಳು. ಹೆಂಗೈತೆ ನಾಷ್ಟ? ಸೂಪರ್. ಬರೀ ಇಂಥದ್ದೇ. ನೆಕ್ಸ್ಟ್ ಟೀನಾ? ನೆಕ್ಸ್ಟ್ ಟೀನಾ ಅಂದೆ. ನೆಕ್ಸ್ಟ್ ಟೀ, ಅದ್ರ ನೆಕ್ಸ್ಟ್ ತರಕಾರಿ ಮಾಂಸ, ಮಟನ್ ಸಾರು. ಕೈಮಾ. ನಾನಿವತ್ತು ಶುಂಠಿ ಟೀ ಮಾಡ್ತಾ ಇದ್ದೀನಿ. ಕೋಲ್ಡ್ಗೆ, ವೆದರ್ಗೆ ಒಳ್ಳೇದು. ಶುಂಠಿ ಟೀ ಮಾಡಿ ಕುಡಿಬೇಕು. ಇವಾಗ ಏಲಕ್ಕಿ ಕಾಯಿ, ಶುಂಠಿ, ಒಂದು ಲವಂಗ, ಸ್ವಲ್ಪ ಶುಂಠಿ ಹಾಕ್ಬಿಟ್ಟು ಟೀ ಮಾಡಿ ಚೆನ್ನಾಗಿರುತ್ತೆ. ಚಹಾ ಕುಡಿಬೋದಾ? ಸೂಪರಾಗಿ ಕುಡಿಬೋದು. ಗಂಟ್ಲುಗಿರ್ತ ಕೆಮ್ಮು, ನೆಗಡಿ ಇದ್ರೆ ಎಲ್ಲ ಕಮ್ಮಿ ಆಗುತ್ತೆ. ಟೀಗೆ ಆ ಥರ ಹಾಕಿ ಕುಡಿದ್ರೆ ಚೆನ್ನಾಗಿರುತ್ತೆ. ಯಾವ ಶೀತ, ಕೆಮ್ಮು, ಕಪ್ಪ ಏನೂ ಆಗಲ್ಲ. ಇರೋದೆಲ್ಲ ಕಡಿಮೆ ಆಗುತ್ತೆ. ಒಂದ್ ಇಂಚ್ ಅದ್ಭುತ ಶುಂಠಿ ಟೀಗೆ. ಒಂದು ಲವಂಗ, ಬೆಲ್ಲ, ಉಂಡೆ ಬೆಲ್ಲ ಹಾಕ್ಬೇಕು. ಹಚ್ಚ ಬೆಲ್ಲ ಹಾಕಿದ್ರೆ ಹೊಡೆದೋಗುತ್ತೆ. ಯಾವುದೇ ಕಾರಣಕ್ಕೂ ಹಚ್ಚ ಬೆಲ್ಲ ಹಾಕಿ ಟೀ ಮಾಡಬೇಡಿ. ಉಂಡೆ ಬೆಲ್ಲ ಹಾಕಿ ಟೀ ಮಾಡಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹೊಡ್ಕೊಳ್ಳಲ್ಲ. ನೀವು ಹಾಲು ಜೊತೆಲೇ ಬೆಲ್ಲ ಹಾಕ್ಬೋದು, ಉಂಡೆ ಬೆಲ್ಲ. ಶುಂಠಿ ಟೀ ರೆಡಿ ಮಾಡಿಬಿಟ್ಟೆ. ಟೀಯೇ ಆಗಲಿ, ಕಾಫಿನೇ ಆಗಲಿ ಆಗೋ ತಕ್ಷಣನೇ ಲೋಟಕ್ಕೆ ಹಾಕ್ಬೇಡಿ. ಈ ಥರ ಟೀ ಪಾಯಸ ಚೆನ್ನಾಗಿರುತ್ತೆ ಟೇಸ್ಟ್. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಜೋಗೋ ನಂಗೂ ಹಂಗೆ ಅನ್ನಿಸ್ತಾ ಐತೆ. ಏನ್ ಮಾಡ್ತಾ ಇದೀಯಮ್ಮ? ನಾನಿವತ್ತು ಮಟನ್ ಸಾರು, ಮುದ್ದೆ, ರೈಸ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ದೋಸೆ, ಆಲೂಗೆಡ್ಡೆ ಪಲ್ಯ. ಇವಾಗ ಮಧ್ಯಾಹ್ನಕ್ಕೆ ಮುದ್ದೆ, ಮಟನ್ ಸಾರು, ರೈಸ್. ಕಾಯಿ ಹಾಕಿ ಪುಡಿ ಮಾಡ್ಬಿಟ್ಟು ಆಮೇಲೆ ಮಸಾಲೆ ಐಟಮ್ ಹಾಕ್ತೀಯಾ? ಫಸ್ಟ್ ಪುಡಿ ಮಾಡ್ಕೋಬೇಕು. ಇದ್ದರೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ನೀರು ಹಾಕ್ಬಿಟ್ರೆ ನುಣ್ಣಗಾಗಲ್ಲ. ಕಾಯಿ ಪುಡಿ ಮಾಡ್ಕೋಬೇಕು. ಈಗ ಶುಂಠಿ, ಅದಾದ್ಮೇಲೆ ಮೀಡಿಯಮ್ ಸೈಜು ರುಬ್ಬಕ್ಕೆ ಈರುಳ್ಳಿ. ಮಸಾಲೆ ರೆಡಿ ಮಾಡಿದ್ದೀನಿ. ಇದಕ್ಕೆ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ಮೆಣಸು, ಕಾಳು ಮೆಣಸು, ಕಾಯಿ ಹೀಗೆಲ್ಲ ರುಬ್ಬಿ ನುಣ್ಣಗೆ ಅದು ಮಸಾಲೆ ಮಟನ್ ಉರಿಬೇಕಾದ್ರೆ ಚೆನ್ನಾಗಿ ಬೆಂದಮೇಲೆ ಉಪ್ಪು ಅರಿಶಿನ ಹಾಕಿ ಉರಿಬೇಕು. ಮಟನ್ ತೊಳೆದ್ಬಿಟ್ಟು ಒಗ್ಗರಣೆ ಕೊಟ್ಟು ಮಟನ್ ತೊಳ್ಕೊಂಡು ಅದಕ್ಕೆ ಅರಿಶಿನ ಉಪ್ಪು ಹಾಕಿ ಚೆನ್ನಾಗಿ ಹುರಿದ್ಬಿಟ್ಟು ಆಮೇಲೆ ಮಸಾಲೆ ರೆಡಿ ಮಾಡ್ಕೊಂಡಿರೋದು ಉಯ್ದು ಸ್ವಲ್ಪ ಒಂದು 2 ನಿಮಿಷ ಕುದಿಸ್ಬಿಟ್ಟು ಆಮೇಲೆ ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಎತ್ಕೋಬೇಕು. ಅಂದರೆ ಮಸಾಲೆ ಮುಂದೆಗೆ ರೆಡಿ ಮಾಡ್ಕೊಳ್ಳಿ ಎಲ್ಲನೂ. ಅಲ್ಲಿ ಉರಿಕೆ ಹಾಕ್ತಿರಲ್ಲ ಅವಾಗ ರುಬ್ಕೊಳ್ಳಿ. ಟೇಸ್ಟ್ ಚೆನ್ನಾಗಿ ರುಬ್ಕೊಂಡು ಒಂದು ಅರ್ಧ ಅವರ್ 1 ಅವರ್ ಬಿಟ್ಕೊಂಡು ಮಸಾಲೆ ಹಾಕ್ಬೇಡಿ. ಅದರಲ್ಲಿ ಇರೋದು ಸ್ಮೆಲ್ಲೆಲ್ಲ ಗಮನ ಎಲ್ಲ ಹೊಂಟೋಗಿರ್ತದೆ. ಅಲ್ಲಿ ಉರಿತಾ ಇದ್ದಂಗೆ ಮಸಾಲೆ ರುಬ್ಕೊಂಡು ಉಯ್ದು ಚೆನ್ನಾಗಿರುತ್ತೆ, ಬಿಸಿ ಬಿಸಿಯಾಗಿರುತ್ತೆ ಅದು ಖಾರ. ತಿರ್ಗಿ ಹಂಗೆ ಓ ಕಮಲಿ ಕಮಲಿ ಅಂತ ಬೆಳಿಗ್ಗೆ ಪೀಸ್ ಗೊತ್ತಲ್ವಲ್ಲ. ಈ ಕಡೆ ಬರ.
ಈ ತರ ಮಾಡ್ಬೇಕು. ಮುಂದೆ ಆಡು ಆಡು ಚಾನ್ಸೇ ಇಲ್ಲ. ನೋ ವೇ.